Hello everyone, welcome back to my YouTube channel. So ಏನಿದು ಸ್ಟಾರ್ಟಿಂಗಲ್ಲಿ ಇಂಟ್ರೋ ಕೊಟ್ಕೊಂಡೆ ಏನೋ ಹಚ್ತಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ? ಹೌದು, ಇವತ್ತು ಕೂಡ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ. ಸೊ ಅವ್ರಿಗೋಸ್ಕರ ಒಂದು ಮಂಚೂರಿಯನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಲ್ಡ್ ಆನ್ ಎಲ್ಲರೂ ನಾರ್ಮಲೇ ಗೋಬಿ ಮಂಚೂರಿನೋ ಕಾರ್ನ್ ಮಂಚೂರಿನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಇದು ಸ್ಪೆಷಲ್ ಮಂಚೂರಿ. ಇದನ್ನು ನಾನು ಮೊಟ್ಟೆಯಿಂದ ಟ್ರೈ ಮಾಡ್ತಿದ್ದೀನಿ. ಎಗ್ ಮಂಚೂರಿಯನ್, ಎಗ್ 65 ಏನು ಬೇಕಿದ್ರೂ ಕರಿಬೋದು. ಸೊ ನಾನು ಆಲ್ರೆಡಿ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಿರೋ ಮಸಾಲಾನ ಹಚ್ಕೊತಿದ್ದೀನಿ. ಫಸ್ಟ್ ಸ್ವಲ್ಪ ಸಣ್ಣಗೆ ಈರುಳ್ಳಿನ ಹಚ್ಕೊಂಡ್ಬಿಡೋಣ. ಈಸಿಯಾಗೆ ಖಾರವಾಗೆ ಬಿಸಿಯಾಗೆ ತಿಂತಿದ್ರೆ ಕಾಫಿ ಜೊತೆ ಟೀ ಜೊತೆ ಒಳ್ಳೆ ಮಜಾ ಬರುತ್ತೆ ಇದನ್ನು ತಿನ್ನೋದಕ್ಕೆ. ಸೊ ನೀವು ಸಹ ಇದನ್ನು ಮನೇಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ. ಈಗ ನಾನಿಲ್ಲಿ ಬೇಯಿಸಿರೋ ಮೊಟ್ಟೆಯಲ್ಲಿ ಎಲ್ಲೋ ಸಪ್ರೇಟ್ ಮತ್ತು ವೈಟ್ ಸಪ್ರೇಟ್ನ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ವೈಟನ್ನು ಸಣ್ಣ ಪೀಸಾಗೆ ಹಚ್ಕೋಬೇಕು. ಸೊ ಅದಕ್ಕೋಸ್ಕರ, ಏಕೆಂದರೆ ಈಗ ಎಲ್ಲೋ ಇದು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತೀವಿ ಅಂದರೆ ತುಂಬ ಪುಡಿ ಮಾಡಿಬಿಟ್ರೆ ಬಾಯಿಗೆ ಸಿಗಲ್ಲ. ಸೊ ನಾವು ವೈಟನ್ನು ಸ್ವಲ್ಪ ಬಾಯಿಗೆ ಸಿಗೋ ಥರ ಸಣ್ಣಗೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ತಿನ್ನೋದಕ್ಕೂ. ಆ್ಯಂಡ್ ಇನ್ನೊಂದು, ಈಗ ಜಿಮ್ಮಿಗೆ ಹೋಗೋರು ಅಥವಾ ಪ್ರೋಟೀನ್ ತಿನ್ನಬೇಕು ಅನ್ನೋರು ಎಲ್ಲೋ ತಿನ್ನಲ್ಲ, ವೈಟ್ ಮಾತ್ರ ತಿಂತೀವಿ ಅನ್ನೋರು ಬರೀ ವೈಟ್ ಹಾಕ್ಕೊಂಡೇ ಸಹ ನೀವು ಎಗ್ ಮಂಚೂರಿಯನ್ನ ಟ್ರೈ ಮಾಡ್ಬೋದು. ನೀವೇನು ಕಂಪಲ್ಸರಿ ಅದು ಎಲ್ಲೋ ಹಾಕ್ಲೇಬೇಕು ಅಂತೆಲ್ಲ ಏನಿಲ್ಲ. ಈಗ ನಾನು ಇಲ್ಲಿ ಒಂದು ಬೌಲಿಗೆ ಎಗ್ ಕಟ್ ಮಾಡ್ಕೊಂಡಿದ್ದು ಮತ್ತು ಎಲ್ಲೋ ಎಗ್ಗು, ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿದ್ದು ಆನಿಯನ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ 2 ಸ್ಪೂನ್ ಆಫ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಈಗ ನಮ್ಮ ಮಗು ಟ್ಯೂಷನ್ ಮುಗಿಸ್ಕೊಂಡು ಬಂದಿದೆ. ಇಲ್ಲಿ ಇನ್ನೂ ಒಂದು ಬಂದಿದೆ ಟ್ಯೂಷನ್ ಮುಗಿಸ್ಕೊಂಡು. ಸೊ ಇವ್ರಿಗೋಸ್ಕರನೇ ಮಾಡ್ತಾ ಇರೋದು, ಮಾಡೋಣ. ಈಗ ನಾನಿಲ್ಲಿ 2 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ. ಸೊ ಈಗ 1 ಸ್ಪೂನ್ ಆಫ್ ಗರಂ ಮಸಾಲ. ಸೊ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ಈಗ ನೀವು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸೊ ನೆಕ್ಸ್ಟ್ ಈಗ ಇದಕ್ಕೆ ರಾ ಎಗ್ನ ಹೊಡೆದು ಹಾಕೊಳ್ಳೋಣ. ಮಸಾಲ ನೀಟಾಗಿ ಎಲ್ಲದಕ್ಕೂ ಬೈಂಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಟೆಕ್ಸ್ಚರ್ ಏನಿದೆ ಅದನ್ನ ಪುಟ್ಟು ಬಾಲ್ ಆಗಿ ಮಾಡಿ ಒಂದು ತಟ್ಟೆಗೆ ಇಟ್ಕೊಳ್ಳೋಣ. ನೀವು ಕಳಿಸೋದು ಈ ಥರ ನಿಮಗೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಈಗ ನೀವು ರೋಲ್ ಮಾಡಿಕೊಂಡು ಸಣ್ಣದಾಗೆ ಎಣ್ಣೆಗೆ ಇದನ್ನ ಬಿಟ್ಕೋತಾ ಹೋಗಿ. ಅದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾಕೆಂದ್ರೆ ಇದನ್ನ ನಾವಿನ್ನು ಮಂಚೂರಿಯನ್ ಮಾಡೋದ್ರಿಂದ ಅದರಲ್ಲೂ ಸ್ವಲ್ಪ ಫ್ರೈ ಮಾಡ್ತೀವಿ. ಸೊ ಹಾಗಾಗಿ ಈಗ ಈ ಕಡೆ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತೆ ಒಂದು 2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸು ಮತ್ತೆ 1.5 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕೊಂಡಿದ್ದೀನಿ. ಮತ್ತೀಗ ಇದಕ್ಕೆ ಸ್ವಲ್ಪ ನಾನು ಟೊಮೊಟೊ ಕೆಚಪ್ ಅಲ್ವಾ ಟೊಮೊಟೊ ಸಾಸನ್ನು ಹಾಕೊಂಡಿದ್ದೀನಿ. ಸೊ ಈಗ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡ್ರೆ ಈಗ ನಿಮಗೆ ಮಂಚೂರಿಯನ್ ರೆಡಿ ಆಗಿದೆ ತಿನ್ನೋದಕ್ಕೆ. ಎಗ್ ಮಂಚೂರಿಯನ್. ಈಗ ಮಂಚೂರಿಯನ್ ಸರ್ವ್ ಮಾಡೋಕ್ಕೆ ರೆಡಿ ಇದೆ. ಮೋಹಿತ್, ಟೇಸ್ಟ್ ಮಾಡಿ ಹೆಂಗಿದೆ ಹೇಳಮ್ಮ.